ದೈವಾಂಶವುಳ್ಳ ಸರ್ಪ ಆದರೂ ಇದರಿಂದ ನಿಮಗೆ ಅಪಾಯ ತಪ್ಪಿದ್ದಲ್ಲ. ಇದು ಅರ್ಜುನ್ ಜೀವನಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ನಿಮ್ಮನ್ನ ಬರಕ್ಕೆ ಹೇಳಿದ್ದು. ದೈವಾಂಶವುಳ್ಳ ಸರ್ಪ ಆಗಿರೋದ್ರಿಂದ ಮುಂದೆ ಇದರಿಂದ ಬಚಾವಾಗೋದಕ್ಕೆ ದಾರಿ ಇದ್ರೂ ಇರಬಹುದು. ನೀವು ತುಂಬಾ ತಪ್ಪು ಮಾಡಿಬಿಟ್ರಿ ಅರ್ಜುನ್. ನೀವು ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬಾರ್ದಿತ್ತು. ಆದರೆ ಈಗ ಮಾತ್ರ ಎಚ್ಚರಿಕೆಯಿಂದ ಇರೋದಷ್ಟೇ ನಿಮ್ಮ ಮುಂದೆ ಇರೋ ಆಯ್ಕೆ. ನಾನು ಕಷ್ಟದಲ್ಲಿದ್ದಾಗ ನೀವು ತುಂಬ ಸಹಾಯ ಮಾಡಿದ್ದೀರಾ ನಿಜ. ಹಾಗಂತ ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಕ್ಕಾಗಲ್ಲ. ಹೊರಡೋಣ. ಅರ್ಜುನ್ಗೇನೂ ಆಗಲ್ಲ. ಅರ್ಜುನ್ ಸರ್ಪಗಳು ಅಂದರೆ ಪ್ರಾಣ ಬಿಡ್ತಾನೆ, ಅಷ್ಟು ಇಷ್ಟ ಅವನಿಗೆ. ಅಂಥದ್ರಲ್ಲಿ ಅರ್ಜುನ್ಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ದೈವಶಕ್ತಿ ನಂಬಿರೋ ಕುಟುಂಬ ನಮ್ಮದು. ಯಾರಿಗೇನು ಮೋಸ ಮಾಡಿಲ್ಲ, ಏನೂ ಆಗಲ್ಲ. ಸರ್ಪ ಅವನನ್ನ ಪ್ರೀತಿ ಮಾಡುತ್ತೇವಿನ ದ್ರೋಹ ಮಾಡಲ್ಲ. ಇದು ಸತ್ಯ ಅಜ್ಜಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನೆಲ್ಲ ಕೇಳಿಸ್ಕೊಂಡೆ. ದೈವಾಂಶ ಉಳ್ಳೋ ಸರ್ಪ ಬೇರೆ ಅಂತ ಹೇಳ್ತಾ ಇದ್ದೀರಾ. ಅದರಿಂದ ಅರ್ಜುನಿಗೆ ಒಳ್ಳೇದೇ ಆಗತ್ತೆ, ಏನು ಯೋಚನೆ ಮಾಡಬೇಡಿ. ಆದರೆ ಶಾಸ್ತ್ರಿಗಳೇ, ನಿಮ್ಮ ಸಲಹೆ ಸೂಚನೆ ಕೂಡ ನಾವು ತಗೋತೀವಿ. ಅರ್ಜುನ್ಗೆ ಹುಷಾರಾಗಿರೋ ಕೂಡ ಹೇಳ್ತೀವಿ. ನೀವು ಹೇಳಿದ್ದನ್ನೇ ಸರ್ಪ ಸಂಸ್ಕಾರ ಕೂಡ ಮಾಡಿಸ್ತೀವಿ, ಸರಿನಾ ಅತ್ತೆ? ಹೊಡೋಣವಾ? ಆಯ್ತು, ಹೋಗಿ ಬನ್ನಿ ತಾಯಿ. ಏನು ಮಾತಾಡ್ತಿದ್ದೀನಿ ನೀನು? ಪ್ರಜ್ಞೆ ಇಲ್ಲದೆ ಮಾತಾಡ್ತಾ ಇದೆ ಹುಡುಗಿ. ಆ ಶಿವನೇ ಆ ಹುಡುಗನ ಕಾಪಾಡಬೇಕು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?